ಅಕ್ಕಿಗೆ ರೊಕ್ಕಿಲ್ಲ, ಜೋಳಕ್ಕೆ ರೊಕ್ಕಿಲ್ಲ ಅನ್ನುವಂಥ ಸ್ಥಿತಿಯನ್ನು ದಿನ ನೋಡ್ತಾ ಇದ್ವಿ. ರಬ್ಬೆ ವೆರೈಟಿಯಲ್ಲಂತೂ ಇನ್ನೂ ಬಡತನ ಹೋಗ್ತಾ ಇಲ್ಲ ರೈತಂದು, ನಮ್ಮ ನೇಕಾರಂದು. ರೈತರಂದು ಕಡೆಗಟ್ಟೆ ಸೇರು ಬೆಳೆದು ತಿಂದು ಅದನ್ನು ಬದುಕ್ತಾ ಇದ್ದಾರೆ. ನೇಕಾರಿಗೆ ಏನೂ ಇಲ್ಲಲ್ರಿ. ಹೀಗಾಗಿ ಆ ಭಾಗದಲ್ಲಿ ಕ್ಷಯರೋಗ ಆಗಿರ್ಬೋದು, ಮತ್ತ ರೋಗ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಭಾಳ ಕೆಲವೊಂದು ಕಾರ್ಯಗಳು ಶ್ರೀಮಂತರು ನಡೆಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅಲ್ಲಿ ಹೋಗಿ ದುಡಿದ್ರೆ ಆ ಜ್ಯೂಸು ಮುಗಡ ಹೋಗಿ ಮೂಗಿಂದು ಗಂಟಲು ಕ್ಯಾನ್ಸರ್ಗಳು ಇವತ್ತು ನಿಮ್ಗೆ ಎಷ್ಟು ತೋರಿಸ್ಬೋದು ಅಂತವು ಕ್ಯಾನ್ಸರ್ ಅಂತ ಜನ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಹೋಗಿ ದುಡಿಯೋರದ. ಆ ಪವರ್ ಮಗ ದುಡಿಯೋದು ಈ ಪರಿಸ್ಥಿತಿ. ಕೈ ಮಗ ದುಡಿಯೋರಿಗೆ ಮಾರ್ಕೆಟ್ ಇಲ್ಲ, ನೂಲು ತೆಗೆದುಕೊಳ್ಳೋದಿಲ್ಲ, ಕಚ್ಚಾ ನೂಲು ತೆಗೆದುಕೊಳ್ಳೋರಿಲ್ಲ, ಕೆಲಸ ಬರ್ಬರ್ತಾ ಅದು ಮರಿತಾ ಇದ್ದಾರೆ ಜನ. ಹೀಗಾಗಿ ಈ ನೇಕಾರಿಕೆಯನ್ನು ನಂಬಿ ಬದುಕಿದಂತಹ, ಬಣ್ಣಗಾರಿಕೆಯನ್ನು ನಂಬಿ ಬದುಕಿದಂತಹ ನೇಕಾರಿಕೆ ಮತ್ತು ಈ ಜೇಡಿಕೆ ಉದ್ಯೋಗ ಅಂತ ಕರಿತೀವಿ ನಾವು, ನೂಲಿನ ಉದ್ಯೋಗ ಅಂತ ಕರಿತೀವಿ, ನಂಬಿ ಬದುಕೋಗೆ ಇವತ್ತು ಏನಿಲ್ಲ. ಹಿಂದೆ ಸಲುವಾಗಿ ಹೋರಾಟವನ್ನು ನಮ್ಮ ಶಿವಲಿಂಗನ ಟರ್ಕಿಯವರು ಮಾಡ್ತಾ ಹೋಗ್ತಾ ಇದ್ದಾರೆ. ಪ್ರತಿಯೊಂದು ಊರಿಗೆ ಹೋಗಿ ಭೇಟಿ ಆಗ್ತಾರೆ. ನೇಕಾರ ಇಲ್ಲದಾರಪ್ಪ ಅಂದರೆ ಹೋಗಿ ಪ್ರತ್ಯಕ್ಷ ಆಗ್ತಾರೆ, ಅವ್ರನ್ನ ಮಾತಾಡಿಸ್ತಾರೆ, ಆ ಸಮಸ್ಯೆಗಳನ್ನ ಓದಿ ಸರ್ಕಾರ ಮುಂದೆ ಇಡ್ತಾರೆ. ಸರ್ಕಾರ ನೋಡ್ತಾರೆ, ನೋಡೋಣ್ರಿ ಆಗ ಬರ್ರಿ ಈಗ ಬರ್ರಿ ಅಡ್ಡಾಡಿಸ್ತಾರೆ. ಮುಗೋದು ಹೋಯ್ತು. ಇಡೀ ಜೀವ ತುಂಬ ಅಡ್ಡಾಡೋದು, ಚಪ್ಪಲ್ ಹೊರಗೆ ಅಡ್ಡಾಡೋದು ಏನೂ ಇಲ್ಲ, ಮತ್ತು ಎಲ್ಲಿದ್ದಲ್ಲೇ. ಹೀಗಾಗಿ ಈ ನೇಕಾರಿಕೆ ಅನ್ನುವಂಥದ್ದು ಇವತ್ತು ಹೆಚ್ಚು ಕಡಿಮೆ ಸಾವಿನ ಅಂಚಿನಲ್ಲಿ ಬಂದಿದ್ಬಿಟ್ಟದು. ಅದು ಯಾವಾಗ ಸತ್ತು ಹೋಗ್ತದೆ, ಯಾರಿಗೆ ಸತ್ತರೆ ಏನಾಗುತ್ತದೆ ರೀ? ಎಲ್ಲರೂ ತಮ್ಮ ಲೋಕದಾಗ ಇದ್ದಾರೋ, ಹತ್ತಿರ ಸತ್ತು ಎದುರು ಇತ್ತು ಹೋದ್ರೆ ಹೋಯ್ತು. ಆಕ್ಸಿಡೆಂಟ್ ಆದ್ಮೇಲೆ ಎಲ್ಲರೂ